ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ನೀವು ಎಷ್ಟೇ ಡಯಟ್ ಮಾಡಿದ್ರೂ ಸಣ್ಣ ಆಗ್ತಾ ಇಲ್ವಾ? ಪದೇ ಪದೇ ಸುಸ್ತು ಕಾಡ್ತಾ ಇದೆಯಾ? ಹಾಗೆಯೇ ಮುಖದ ಮೇಲೆ ಮೊಡವೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆಯಾ? ಹಾಗಾದರೆ ಇದಕ್ಕೆ ಮೂಲ ಕಾರಣ ನಿಮ್ಮ ಹಾರ್ಮೋನ್ಸಲ್ಲಿ ಏರುಪೇರು ಆಗ್ತಾ ಇರ್ಬೋದು. ಇವತ್ತಿನ ವಿಡಿಯೋನಲ್ಲಿ ನಾನು ಕೇವಲ ಮನೆಮದ್ದುಗಳಷ್ಟೇ ಅಲ್ಲ, PCOS, ಥೈರಾಯ್ಡ್ ಮತ್ತು ಅಧಿಕ ತೂಕ ಈ ಮೂರನ್ನು ಒಂದೇ ಟೈಮಲ್ಲಿ ನಿಯಂತ್ರಿಸೋ ಒಂದು ಮ್ಯಾಜಿಕ್ ರೆಸಿಪಿ ಬಗ್ಗೆ ಹೇಳ್ತಾ ಇದ್ದೀನಿ ವಿಡಿಯೋ ಕೊನೆಯಲ್ಲಿ. ಹಾಗೆಯೇ ಒಂದು ಸೀಕ್ರೆಟ್ ಟಿಪ್ ಕೂಡ ಹೇಳ್ತಾ ಇದ್ದೀನಿ. ದಯವಿಟ್ಟು ಹಾಗಾಗಿ ನೀವು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ರ್ಯಾಂಡಮ್ ಆಗಿ ನೀವು 10 ಜನ ಮಹಿಳೆಯರನ್ನ ತಗೊಳ್ಳಿ. ಅದರಲ್ಲಿ 8 ಜನ ಮಹಿಳೆಯರು ಎದುರಿಸ್ತಾ ಇರೋ PCOS ಮತ್ತು ಥೈರಾಯ್ಡ್ ಸಮಸ್ಯೆ. ಇದರಿಂದಾಗಿ ನಾವು ಏನೇ ತಿಂತಾ ಇದ್ರೂ ತೂಕ ಮಾತ್ರ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದಕ್ಕೆ ಮುಖ್ಯ ಪರಿಹಾರ ಏನು ಅಂದರೆ ನಮ್ಮ ಅಡುಗೆ ಮನೆಯಲ್ಲೇ ಇದೆ. ಬನ್ನಿ ಈಗ ಆ ಅದ್ಭುತವಾದ ಆಹಾರ ಯಾವುದು ಅಂತ ನೋಡ್ಕೊಂಬರೋಣ. ಆ ಅದ್ಭುತವಾದ ಆಹಾರ ತಯಾರಿಸೋಕ್ಕೆ ನಿಮಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗುತ್ತೆ. ಆ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ತಿಳ್ಕೊಂಬರೋಣ ಬನ್ನಿ. 1 ಸ್ಪೂನಷ್ಟು ತೆಂಗಿನೆಣ್ಣೆ ಅಥವಾ ತುಪ್ಪ ಬೇಕಾಗುತ್ತೆ. ಯಾಕೆಂದರೆ ಇದು ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡೋಕ್ಕೆ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಗೆ ಉದ್ದಿನಬೇಳೆ ಬೇಕಾಗುತ್ತೆ. ಇನ್ನು ಕಾಳುಗಳಲ್ಲಿ ಕಡಲೆಕಾಳು ಬೇಕಾಗುತ್ತೆ. ಯಾಕೆಂದರೆ ಇದು ಪ್ರೋಟೀನ್ ಹೆಚ್ಚಿಸುತ್ತೆ. ಇನ್ನು ಕರಿಬೇವಿನ ಎಲೆ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಉಪ್ಪು. ಇನ್ನು 1 ಕಪ್ ತುರಿದ ಸೌತೆಕಾಯಿ, ಹಾಗೆಯೇ 1 ಹಿಡಿ ನುಗ್ಗೆ ಸೊಪ್ಪು ಬೇಕಾಗುತ್ತೆ. ನೀವು ಬಿಳಿ ಅನ್ನೋದಕ್ಕಿಂತ ಬೇಯಿಸಿದ ಕೆಂಪಕ್ಕಿ ಅಥವಾ ಬ್ರೌನ್ ರೈಸ್ ತಗೊಳ್ಳಿ. ಯಾಕೆಂದರೆ ಇದು 10 ಪಟ್ಟು ಬಿಳಿ ಅನ್ನೋದಕ್ಕಿಂತ ಉತ್ತಮ ಅಂದರೆ ತಪ್ಪಾಗಲ್ಲ. ಆ ಅದ್ಭುತವಾದ ಪೌಷ್ಟಿಕಾಂಶಯುಕ್ತ ಆಹಾರನ ಹೇಗೆ ತಯಾರಿಸೋದು ಅಂತ ಈಗ ತಿಳ್ಕೊಂಬರೋಣ ಬನ್ನಿ. ಫಸ್ಟು ಒಂದು ಕಡಾಯಿ ತಗೊಳ್ಳಿ. ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕ್ಬಿಟ್ಟು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳಿ. ಇದಕ್ಕೇ ಕಡಲೆಕಾಯಿ ಹಾಗೆ ಬೇಳೆಗಳನ್ನ ಹಾಕ್ಬಿಟ್ಟು ಕೆಂಪುಗಾಗೋವರೆಗೂ ಹುರಿರಿ. ಆಮೇಲೆ ನೀವು ತುರಿದ ಸೌತೆಕಾಯಿ ಹಾಕ್ಬಿಟ್ಟು ಜಸ್ಟ್ ಒಂದು 2 ಮಿನಿಟ್ಸ್ ಬೇಯಿಸಿ ಸಾಕಾಗುತ್ತೆ. ಈಗ ಇದಕ್ಕೆ ನೀವು ಸೂಪರ್ ಫುಡ್ ನುಗ್ಗೆ ಸೊಪ್ಪನ್ನು ಸೇರಿಸಿ. ಯಾಕೆಂದರೆ ಈ ನುಗ್ಗೆ ಸೊಪ್ಪಿನಲ್ಲಿ ಕಬ್ಬಿಣಾಂಶ ತುಂಬಾ ಸಮೃದ್ಧಿಯಾಗಿರುತ್ತೆ. ಇದು ಥೈರಾಯ್ಡ್ ಸಮಸ್ಯೆ ಇರೋರಿಗೆ ವರದಾನ ಅಂತಲೇ ಹೇಳ್ಬೋದು. ಈಗ ಕೊನೆಯದಾಗಿ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಅನ್ನ, ಅದನ್ನು ಹಾಕಿ ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ಲಿಂಬೆ ರಸವನ್ನು ಬೆರೆಸಿ. ಈಗ ನಿಮಗೆ ಪೌಷ್ಟಿಕಾಂಶಯುಕ್ತ ಮಧ್ಯಾಹ್ನದ ಊಟ ರೆಡಿಯಾಗಿದೆ. ಜಸ್ಟ್ ಊಟ ಒಂದೇ ಸಾಕಾಗಲ್ಲ, ಇದರ ಜೊತೆ ಸಣ್ಣ ಬದಲಾವಣೆಗಳನ್ನು ಸಹ ಮಾಡ್ಕೊಬೇಕಾಗತ್ತೆ. ಹಾಗಾದರೆ ಯಾವ್ದು ಆ ಬದಲಾವಣೆ ಅಂತ ತಿಳ್ಕೊಂಬರೋಣ ಬನ್ನಿ. ನೀವು ಸಕ್ಕರೆ ಮೈದಾವನ್ನು ಯೂಸ್ ಮಾಡ್ತಾಯಿದ್ರೆ ದಯವಿಟ್ಟು ಇವತ್ತೇ ಬಿಟ್ಬಿಡಿ. ಇದು PCOSಗೆ ಶತ್ರುಗಳು ಅಂತಲೇ ಹೇಳ್ಬೋದು. ದಿನಕ್ಕೆ ಒಂದು ಅರ್ಧ ಗಂಟೆ ಆದರೂ ವಾಕ್ ಮಾಡಿ. ಯಾಕೆಂದರೆ ಇದು ನಿಮ್ಮ ಮೆಟಬಾಲಿಸಮನ್ನು ಹೆಚ್ಚಿಸ್ಬಿಟ್ಟು ಸಣ್ಣ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ದಿನಕ್ಕೆ ಒಂದು 10 ನಿಮಿಷ ಆದರೂ ಪ್ರಾಣಾಯಾಮ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಾನು ಸೀಕ್ರೆಟ್ ಟಿಪ್ ಬಗ್ಗೆ ಹೇಳ್ತೀನಿ ಅಂತ. ಅದೇನು ಅಂತ ಅಂದ್ಕೊತಾ ಇದ್ದೀರಾ? ದಿನಕ್ಕೆ ಕನಿಷ್ಠ 3 ಲೀಟ್ರಷ್ಟು ನೀರನ್ನು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ನಿಮ್ಮ ದೇಹದ ವಿಷಕಾರಿ ಅಂಶಗಳನ್ನ ಹೊರ ಹಾಕ್ಬಿಟ್ಟು ಇದು ನಿಮ್ಮ ಚರ್ಮದ ಹೊಳಪನ್ನು ಹೆಚ್ಚಿಸುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈಗಲೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಈ ಮಾಹಿತಿ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನು ಇಂತಹ ಆರೋಗ್ಯಕರ ಮಾಹಿತಿಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.